ಇಲ್ಲಿ ನೋಡ್ಕೊಳ್ಳಿ ಕ್ವಶನ್ನು. ದ ಫಾಲೋಯಿಂಗ್ ಟೇಬಲ್ ಗಿವನ್ ದ ವ್ಯಾಲ್ಯೂಸ್ ಆಫ್ ಟ್ಯಾನ್ ಎಕ್ಸ್ ಫಾರ್ 0.1 to 0.3. ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ 0.26. ಎಕ್ಸ್ ಕೊಟ್ಟಿದ್ದಾರೆ, ಟ್ಯಾನ್ ಎಕ್ಸ್ ಕೊಟ್ಟಿದ್ದಾರೆ 0.10, 0.15, 0.20, 0.25, 0.30. ಟ್ಯಾನ್ ಎಕ್ಸ್ ಬಂದು 0.1003, 0.1511, 0.2027, 0.2553, 0.3093. ಏನು ಮಾಡಬೇಕಂದ್ರೆ ನೀವು ಫಸ್ಟ್ ಏನು ಮಾಡಿ, ಇದು ಟ್ಯಾನ್ ಆಫ್ 0.26 ಕೇಳಿದ್ದಾರೆ. ಇಲ್ಲಿ ಟ್ಯಾನ್ ಇದು ಎಕ್ಸ್ ವ್ಯಾಲ್ಯೂ. ಈ ಎಕ್ಸ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಿಬಿಟ್ಟು ಈ 0.26 0.10ಗೆ ಹತ್ರನ ಅಥವಾ 0.30ಗೆ ಹತ್ರನ ನೋಡಬೇಕು. ನೋಡಿ, ಇದು ಆರಾಮಾಗಿ ಗೊತ್ತಾಗುತ್ತೆ. 0.26 ನಿಯರ್ ಟು 0.30 ಅಂದರೆ ಬ್ಯಾಕ್ವರ್ಡ್ ಟೇಬಲ್ ಮಾಡಬೇಕು ನಾವು. ಇಲ್ಲಿ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಫಾರ್ವರ್ಡ್ ಬ್ಯಾಕ್ವರ್ಡ್ ಯೂಸ್ ಮಾಡೋಕ್ಕೆ ಮುಂಚೆ ಅವ್ರು ಕ್ವಶನಲ್ಲಿ ಕೊಡಲ್ಲ ನಿಮಗೆ. ಒಂದೊಂದು ಸತಿ ಕೊಡ್ತಾರೆ, ಒಂದೊಂದು ಸತಿ ಕೊಡಲ್ಲ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂತ. ಹೆಂಗೆ ಗೊತ್ತಾಗುತ್ತೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಅಂದರೆ, ಇದು ಡಿಫ್ರೆನ್ಸ್ ಕಾಮನ್ ಇರಬೇಕು. ನೋಡಿ, 0.15 0.10 ಹೋದರೆ 0.005 ಬರುತ್ತೆ, 0.20 0.15 ಹೋದರೆ 0.05. ಇಲ್ಲಿ ಕಾಮನ್ ಬಂದು 0.05. ಆವಾಗ ಇದು ಫಾರ್ವರ್ಡ್ ಇಲ್ಲ ಅಂದರೆ ಬ್ಯಾಕ್ವರ್ಡ್ ಅಂತ ಗೊತ್ತಾಗುತ್ತೆ. ಮತ್ತು ಎಕ್ಸ್ ವ್ಯಾಲ್ಯೂ ಯಾವುದಕ್ಕೆ ಹತ್ರ ಇರುತ್ತೆ ಅದ್ರ ಮೇಲೆ ಫಾರ್ವರ್ಡಾ ಅಥವಾ ಬ್ಯಾಕ್ವರ್ಡ್ ಅಂತ ಗೊತ್ತಾಗ್ತಿದೆಯಲ್ವ. ಎರಡರಲ್ಲಿ ಒಂದು ಯೂಸ್ ಮಾಡಬೇಕು. ಇಲ್ಲಿ ಗೊತ್ತಾಗ್ತಿದೆಯಲ್ವ. ಇಲ್ಲಿ ಬ್ಯಾಕ್ವರ್ಡ್ ಯಾಕೆ ಅಂದರೆ 0.26 ನಿಯರ್ ಟು 0.30 ಫೈನಲ್ ಎಕ್ಸ್ ವ್ಯಾಲ್ಯೂಗೆ ಅದು ಈಕ್ವಲ್ ಇರೋದ್ರಿಂದ. ಈಗ ನೋಡಿ ಟೇಬಲ್ ಮಾಡೋದು ಯಾವ ಥರ. ಫಸ್ಟ್ ಎಕ್ಸ್ ಬರ್ಕೊಳ್ಳಿ 0.10, ಇಲ್ಲಿ ಸ್ವಲ್ಪ ಜಾಗ ಕೊಟ್ಟು 0.15, ಮತ್ತೆ ಜಾಗ ಕೊಟ್ಟು 0.20, ಮತ್ತೆ ಜಾಗ ಕೊಟ್ಟು 0.25, ಮತ್ತೆ ಜಾಗ ಕೊಟ್ಟು 0.30. ಇದು ಬರೆದಾದ್ಮೇಲೆ ಏನು ಮಾಡಿ, ಇಲ್ಲಿ y = tan x ಅಂತ ಬರ್ಕೊಳ್ಳಿ. ಇಲ್ಲೇನು ಮಾಡಿ y ವ್ಯಾಲ್ಯೂನ ಬರ್ಕೊಳ್ಳಿ 0.1003, ಆಮೇಲೆ 0.1511, ಆಮೇಲೆ 0.2027, ಆಮೇಲೆ 0.2553, ಆಮೇಲೆ 0.3093. ಈಗ ಎಕ್ಸು ವೈ ಬರೆದಾದ್ಮೇಲೆ ನೀವೇನು ಮಾಡಿ, ನೆಬ್ಲಾ ವೈ ಅಂತ ಬರ್ಕೊಳ್ಳಿ. ನೆಬ್ಲಾ ವೈಗೆ ಯಾವ ಥರ ಮಾಡೋದು, ಮಾಮೂಲು ಡಿಫ್ರೆನ್ಸು 0.1511 ಮೈನಸ್ 0.1003 ಎಷ್ಟು ಬರುತ್ತೆ ಆನ್ಸರ್ 0.0508. ಇಲ್ಲಿ ಮಧ್ಯ ಬರ್ಕೊಳ್ಳಿ 0.0508. ನೆಕ್ಸ್ಟು 0.2027 ಮೈನಸ್ 0.1511, 0.0516, 0.0516. ನೆಕ್ಸ್ಟು 0.2553 ಮೈನಸ್ 0.2027, 0.0526, 0.526. ಆಮೇಲೆ 0.3093 ಮೈನಸ್ 0.2553, 0.054. ಆಮೇಲೆ ನೆಬ್ಲಾ ಸ್ಕ್ವೇರ್ ವೈ ಮಾಡಿ, ಇಲ್ಲೇನು ಮಾಡಿ, ಇದು ಮೈನಸ್ ಇದು ಮಾಡಿ 0.0516 ಮೈನಸ್ 0.0508. ಇಲ್ಲಿ ನೋಡಿ, ಇದು ಈ ಥರ 8 × 10⁻⁻⁴ ಬರ್ತಾ ಇದೆ. ನೀವು ಫಿಕ್ಸ್ ಮಾಡ್ಕೊಳ್ಳಿ, ಶಿಫ್ಟು ಮೋಡು 6 4 ಡೆಸಿಮಲ್ಗೆ. ಈಗ ಮಾಡಿ 0.0516 ಮೈನಸ್ 0.0508 ಎಷ್ಟು ಬರ್ತಾ ಇದೆ, 0.0008. ಅದು ಬರ್ಕೊಬಿಡಿ 0.008. ನೆಕ್ಸ್ಟು ಇದು ಮೈನಸ್ ಇದು ಮಾಡೋಣ, 0.0526 ಮೈನಸ್ 0.0516, 0.0010, 0.0010. ಆಮೇಲೆ 0.054 ಮೈನಸ್ 0.0526,
0.0014. ಈಗ ಡೆಲ್ಟಾ ಕ್ಯೂಬ್ ವೈ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ 0.0010 ಮೈನಸ್ 0.008 ಎಷ್ಟು ಬರುತ್ತೆ? 0.002. ನೆಕ್ಸ್ಟು 0.0014 ಮೈನಸ್ 0.0010 0.0004. ಈಗ ನೆಬ್ಲಾ ಪವರ್ 4y. ಇಲ್ಲೇನು ಮಾಡಬೇಕಂದ್ರೆ 0.004 ಮೈನಸ್ 0.002 0.0002. ಇಲ್ಲೇನು ಮಾಡಬೇಕು? ಇದನ್ನ ಎಕ್ಸ್ ಎನ್ ಅಂತ ಬರ್ಕೋಬೇಕಿಲ್ಲಿ, ಇದನ್ನ ವೈ ಎನ್ ಅಂತ ಬರ್ಕೋಬೇಕು. ಇದು ನೆಬ್ಲಾ ವೈ ಎನ್ನು, ಇದು ನೆಬ್ಲಾ ಸ್ಕ್ವಯರ್ ವೈ ಎನ್ನು, ಇದು ನೆಬ್ಲಾ ಕ್ಯೂಬ್ ವೈ ಎನ್ನು, ಇದು ನೆಬ್ಲಾ ಪವರ್ 4y ಎನ್. ಇಲ್ಲೇನು ಮಾಡಬೇಕಂದ್ರೆ ವಿ ಹ್ಯಾವ್ ಅಂತ ಬರೆದು ವಿ ಹ್ಯಾವ್ ಇಲ್ಲಿ ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂ ಏನು? 0.26. ಅದೇ ಫೈಂಡ್ ಮಾಡಬೇಕಲ್ಲ ಅದು. ಆಮೇಲೆ ಹೆಚ್ಚು ಕಾಮನ್ ಡಿಫ್ರೆನ್ಸ್ ಎಷ್ಟು? 0.15 ಮೈನಸ್ 0.10. 0 ಕಾಮನ್ ಡಿಫ್ರೆನ್ಸ್ 0.05. ಸೆಕೆಂಡ್ ಎಕ್ಸ್ ವ್ಯಾಲ್ಯೂ ಮೈನಸ್ ಫಸ್ಟ್ ಎಕ್ಸ್ ವ್ಯಾಲ್ಯೂ ಹೊಡೆದ್ರೆ ಸಾಕು. ನೆಕ್ಸ್ಟ್ ಏನಂದರೆ ಹೆಚ್ ವ್ಯಾಲ್ಯೂ ಆದಮೇಲೆ ಎಕ್ಸ್ ಎನ್ ಬರ್ಕೊಳ್ಳಿ. ಎಕ್ಸ್ ಎನ್ ಬಂದು 0.30. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಆರ್ನ ಫೈಂಡ್ ಮಾಡ್ಕೋಬೇಕು. ಆರ್ದು ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ಎನ್ ಬೈ ಹೆಚ್. ಎಕ್ಸ್ ಎಷ್ಟು? 0.26. ಇದು ಹೆಚ್ ಏನು? ಎಕ್ಸ್ ಎನ್ ಏನು? 0.30. ಹೆಚ್ ಏನು? 0.05. ಇನ್ನು ಕ್ಯಾಲ್ಸಿಲಿ ಟೈಪ್ ಮಾಡಬೇಕು. ನೀಟಾಗಿ ಟೈಪ್ ಮಾಡಿ ಇದನ್ನ. (0.26 minus 0.30 divided by 0.05 minus 0.8). ನೆಕ್ಸ್ಟು ಆರ್ನ ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು? ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಅಂತ ಬರ್ಕೋಬೇಕು. ಇದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಎನ್ ಪ್ಲಸ್ ಆರ್ ಇಂಟು ನೆಬ್ಲಾ ವೈ ಎನ್ ಪ್ಲಸ್ ಆರ್ ಇಂಟು ಆರ್ ಪ್ಲಸ್ 1/2 ಫ್ಯಾಕ್ಟೋರಿಯಲ್ ನೆಬ್ಲಾ ಸ್ಕ್ವೇರ್ ವೈ ಎನ್ ಪ್ಲಸ್ ಆರ್ ಇಂಟು ಆರ್ ಪ್ಲಸ್ 1 ಇಂಟು ಆರ್ ಪ್ಲಸ್ 2 ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ನೆಬ್ಲಾ ಕ್ಯೂಬ್ ವೈ ಎನ್ ಪ್ಲಸ್ ಆರ್ ಇಂಟು ಆರ್ ಪ್ಲಸ್ 1 ಇಂಟು ಆರ್ ಪ್ಲಸ್ 2 ಇಂಟು ಆರ್ ಪ್ಲಸ್ 3 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು ನೆಬ್ಲಾ ಪವರ್ 4y. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ವ್ಯಾಲ್ಯೂ ಬಂದು ಎಷ್ಟು? 0.26. ಇಲ್ಲಿ ವೈ ಎನ್ ಅಂದರೆ 0.3093. ಇದು ವೈ ಎನ್ನು, ಇದು ವೈ ಎನ್ನು, ಇದು ನೆಬ್ಲಾ ವೈ ಎನ್ನು, ಇದು ನೆಬ್ಲಾ ಸ್ಕ್ವೇರ್ ವೈ ಎನ್. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬಿಡೋಣ. ವೈ ಎನ್ ಬಂದು ಎಷ್ಟು? 0.3093 ಪ್ಲಸ್ ಆರ್ ಎಷ್ಟು? ಮೈನಸ್ 0.8. ನೆಬ್ಲಾ ವೈ ಎನ್ ಬಂದು 0.054. ಆರ್ ಎಷ್ಟು? ಮೈನಸ್ 0.8. ಇದನ್ನ ಬರೀ ಮೈನಸ್ 0.8 ಪ್ಲಸ್ 1 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್
ಇಲ್ಲಿ ನೆಬ್ಲಾ ಸ್ಕ್ವೇರ್ ವೈ ಎನ್ ಬಂದು 0.0014. ನೆಕ್ಸ್ಟ್ ಪ್ಲಸ್ minus 0.8 minus 0.8 plus 1 minus 0.8 plus 2 divided by 3 factorial. Nebula Q yn ಬಂದು 0.004. ನೆಕ್ಸ್ಟ್ ಬಂದು ಪ್ಲಸ್ minus 0.8 minus 0.8 plus 1 minus 0.8 plus 2 minus 0.8 plus 3 whole divided by 4 factorial into 0.0002. ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಕ್ಯಾಲ್ಸಿಲ್ ನೀಟಾಗಿ ಟೈಪ್ ಮಾಡೋಣ. 0.3093 ಪ್ಲಸ್ ಇಲ್ಲಿ minus 0.8 into 0.054 plus minus 0.8 bracket open. ಈ ಥರ ಟೈಪ್ ಮಾಡಬೇಕು ನೀವು. minus 0.8 plus 1 ಆಮೇಲೆ ಇದನ್ನ ಟೈಪ್ ಮಾಡಿ 0.0014 divided by 2 factorial plus ಆಮೇಲೆ ಇದನ್ನ ಟೈಪ್ ಮಾಡಿ minus 0.8 minus 0.8 plus 1 minus 0.8 plus 2 ಆಮೇಲೆ 0.0004 divided by 3 factorial plus minus 0.8 minus 0.8 plus 1 minus 0.8 plus 2 minus 0. ನೋಡಿ ಇಲ್ಲಿ ಈ ಥರ ನಿಮಗೆ ಫುಲ್ ಹೊಡಿಯೋಕ್ಕೆ ಇಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಇಲ್ಲಿಗೆ ನಿಲ್ಲಿಸ್ಬೇಕು 0.000 ಅಂದರೆ ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ಗೆ ನಿಲ್ಲಿಸ್ಬಿಡಿ. ಅಲ್ಲಿ ನಿಲ್ಲಿಸ್ಬಿಟ್ಟು ಏನು ಮಾಡಿ 3 ಫ್ಯಾಕ್ಟೋರಿಯಲ್ ಗಂಟ ಹೊಡೀರಿ. ಇಲ್ಲಿ ನಿಲ್ಲಿಸ್ಬಿಟ್ಟು ಏನು ಮಾಡಬೇಕಂದ್ರೆ ನೀವು ಈಕ್ವಲ್ ಹೊಡೀರಿ, ಆಮೇಲೆ ಪ್ಲಸ್ ಇದು ಲಾಸ್ಟ್ ಒನ್ ನೋಡ್ಬಿಡಿ ಸೇಮ್ minus 0.8 minus 0.8 plus 1 minus 0.8 plus 2 ಆಮೇಲೆ minus 0.8 plus 3 ಆಮೇಲೆ ಇಂಟು ಏನಿದೆ 0.0002 divided by 4 factorial. ನೋಡಿ ಆನ್ಸರ್ ಏನು ಬಂತು 0.2660 ಆ ಥರ ಬರುತ್ತೆ. ಈಗ ನೋಡಿ ಇದನ್ನ ನೀವು ಒಂದೇ ಸತಿ ಹೊಡಿಬೇಕು ಅಂದರೆ ಏನು ಮಾಡಬೇಕಂದ್ರೆ 0.3093 ಪ್ಲಸ್ ಇಲ್ಲಿ minus 0.08 ಬದಲು ಎಕ್ಸ್ ಹೊಡ್ಕೊಳ್ಳಿ, ಆಲ್ಫಾ ಎಕ್ಸ್ ಇಂಟು 0.054 ಪ್ಲಸ್ ಇಲ್ಲಿ ಎಕ್ಸ್ ಇಂಟು ಆರ್ ಬದಲು ಎಕ್ಸ್ ಹೊಡ್ಕೊಳ್ಳಿ ಅಷ್ಟೇ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಆಮೇಲೆ ಇಂಟು 0.0014 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಪ್ಲಸ್ ಆಮೇಲೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಸೇಮು. ಮುಂದೆ ಸತಿ ಮಾಡಬೇಕು ಅಂದರೆ ಈ ಥರ ಮಾಡಿ ಎಕ್ಸ್ ಪ್ಲಸ್ 1 ಆಮೇಲೆ ಎಕ್ಸ್ ಪ್ಲಸ್ 2 ಆಮೇಲೆ 0.304 ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಎಕ್ಸ್ ಪ್ಲಸ್ 2 ಎಕ್ಸ್ ಪ್ಲಸ್ 3 x plus 3 into 0.0002 divided by 4 factorial.
ಈ ಥರ ಟೈಪ್ ಮಾಡ್ಕೋಬೇಕು. ಅಂದರೆ ನೀವು ಬರೀ ಸೇಮ್ ಟೈಪ್ ಮಾಡಿ, ಎಲ್ಲಿ ಆರ್ ಇದೆ ಆರ್ ಬದಲು ಎಕ್ಸ್ ಹಾಕ್ಕೊಳ್ಳಿ, ಬೇರೆದೆಲ್ಲ ವ್ಯಾಲ್ಯೂಸ್ ಹಾಕಿ. ಗೊತ್ತಾಗ್ತಿದೆಯಲ್ವ? ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಕೊಡಿರಿ. ಎಕ್ಸ್ ಅಂದರೆ ಆರ್ ವ್ಯಾಲ್ಯೂ, ಆರ್ ಎಷ್ಟು -0.8 ನೋಡಿ ಎಷ್ಟು ಬಂತು, 0.2660. ಈ ಥರ ಮಾಡಬೇಕು. ಈಗ ಏನಾಗುತ್ತೆ ಆನ್ಸರ್ ಅಂದರೆ ಇಲ್ಲಿ ಎಫ್ ಆಫ್ 0.26 ಈಸ್ ಈಕ್ವಲ್ ಟು 0.2660. ಆಮೇಲೆ ಈಗ ಎಫ್ ಆಫ್ ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಅಂತ. ದೇರ್ಫೋರ್ ಟ್ಯಾನ್ 0.26 ಈಸ್ ಈಕ್ವಲ್ ಟು 0.2660. ಅರ್ಥ ಆಗ್ತಿದೆಯಲ್ವ? ಇಷ್ಟು ಮಾಡಿದ್ರೆ ಸಾಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.